ದೇವೇಗೌಡರ ಮನೆಯೊಳಗೆ ರೇವಣ್ಣ ಇರುವಂತ ಮಾಹಿತಿ ಇದೆ. ಖಚಿತ ಮಾಹಿತಿ ಮೇರೆಗೆ ಎಸ್ಐಟಿ ಅಧಿಕಾರಿಗಳು ಆಗಮಿಸಿರೋದು. ದೇವೇಗೌಡರ ನಿವಾಸಕ್ಕೆ ಆಗಮಿಸುವಂತ ಎಸ್ಐಟಿ ಅಧಿಕಾರಿಗಳು ಖಚಿತ ಮಾಹಿತಿಯನ್ನ ಪಡೆದೇ ಬಂದಿದ್ದಾರೆ. ಮನೆ ಬಾಗಿಲು ತೆರೆಯದ ದೇವೇಗೌಡರ ಮನೆ ಸಿಬ್ಬಂದಿ. ದೇವೇಗೌಡರ ಮನೆ ಬಾಗಿಲನ್ನ ಕಾಯ್ತಾ ಇರುವಂತ ಎಸ್ಐಟಿ ಅಧಿಕಾರಿಗಳು ಬಾಗಿಲು ತೆಗೆದಿಲ್ಲ. ದೇವೇಗೌಡರ ಮನೆ ಸಿಬ್ಬಂದಿ ಪದ್ಮನಾಭನಗರದಲ್ಲಿರುವಂತಹ ಎಸ್ಪಿ ದೇವೇಗೌಡರ ನಿವಾಸಕ್ಕೆ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ತೆರಳಿದ್ದಾರೆ. ಸುಮ್ಮನೆ ಹೋಗಿಲ್ಲ, ಖಚಿತ ಮಾಹಿತಿ ಇದೆ. ದೇವೇಗೌಡರ ಮನೆಯೊಳಗೇನೆ ರೇವಣ್ಣ ಇರುವಂತ ಮಾಹಿತಿ ಇರೋದ್ರಿಂದ ಖಚಿತ ಮಾಹಿತಿಯ ಆಧಾರದ ಮೇರೆಗೆ ಎಸ್ಐಟಿ ಅಧಿಕಾರಿಗಳು ಈಗಾಗಲೇ ದೇವೇಗೌಡರ ನಿವಾಸಕ್ಕೆ ಹೋಗಿದ್ದಾರೆ. ಮನೆ ಬಾಗಿಲನ್ನ ಸಿಬ್ಬಂದಿಗಳು ತೆರೀತಾ ಇಲ್ಲ. ದೇವೇಗೌಡರ ಮನೆಯ ಸಿಬ್ಬಂದಿ ಬಾಗಿಲನ್ನ ತೆರೆದಿಲ್ಲ. ದೇವೇಗೌಡರ ಮನೆ ಬಾಗಿಲನ್ನ ಕಾಯ್ತಾ ಇದ್ದಾರೆ ಎಸ್ಐಟಿ ಅಧಿಕಾರಿಗಳು. ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ. ನಿವಾಸ ಇದು ನೋಡಿ. ರೇವಣ್ಣ ಅವರೇ ಹೊರಗಡೆ ಬರ್ತಾ ಇರುವಂತ ದೃಶ್ಯವನ್ನ ನೋಡ್ತಾ ಇದ್ದೀವಿ ನಾವು. ಇದು ದೇವೇಗೌಡರ ನಿವಾಸದಿಂದ ಎಸ್ ಟಿ ರೇವಣ್ಣ ಹೊರ ಬರ್ತಾ ಇರುವಂತ ದೃಶ್ಯ. ಎಸ್ಐಟಿ ಅಧಿಕಾರಿಗಳು ಇಲ್ಲಿವರೆಗೂ ಕಾದ್ರು, ಸುಮಾರು ಅರ್ಧ ಗಂಟೆಗಳ ಕಾಲ ಕಾದ್ರು. ಇದೀಗ ಎಸ್ ಟಿ ರೇವಣ್ಣ ದೇವೇಗೌಡರ ನಿವಾಸದಿಂದ ಹೊರ ಬರ್ತಾ ಇರುವಂತ ದೃಶ್ಯ ಇದು. ಖಚಿತವಾದಂತ ಮಾಹಿತಿ ಇತ್ತು ಎಸ್ಐಟಿ ಅಧಿಕಾರಿಗಳಿಗೆ. ಖಂಡಿತವಾಗಿಯೂ ಇಲ್ಲೇ ಇದ್ದಾರೆ ಎಸ್ ಟಿ ರೇವಣ್ಣ. ಹಾಗೆ ಅಲ್ಲಿ ಜಾಮೀನು ನಿರಾಕರಣೆ ಆಗ್ತಾ ಇದ್ದ ಹಾಗೆ ಮೊದಲಿಗೆ ಬಂದಿರೋದೇ ದೇವೇಗೌಡರ ನಿವಾಸಕ್ಕೆ. ಇವಾಗ ಬಂಧಿಸಿ ಕರೆದೊಯ್ತಾ ಇರುವಂತ ದೃಶ್ಯವನ್ನ ನೋಡ್ತಾ ಇದ್ದೀರಾ ನೀವು. ಜಾಮೀನು ನಿರಾಕರಣೆಯಾದ ಬೆನ್ನಲ್ಲಿ ಯಾವ ಕ್ಷಣದಲ್ಲಿ ಬೇಕಾದ್ರೂ ಹೇಳಲಾಗ್ತಾ ಇತ್ತು. ಈಗ ಬಂಧಿಸಿ ಕರೆದುಕೊಂಡು ಹೋಗ್ತಾ ಇರುವಂತ ದೃಶ್ಯ ನೋಡ್ತಾ ಇದ್ದೀರಾ. ಮನೆಯಲ್ಲೇ ಇದ್ದುಕೊಂಡು ಅರ್ಧ ಗಂಟೆ ಕಾಯಿಸಿದ್ರು ಎಸ್ಐಟಿ ಅಧಿಕಾರಿಗಳು. ಮನೆ ಬಾಗಿಲಲ್ಲೇ ನಿಂತರು. ಯಾಕೆಂದ್ರೆ ಅವರಿಗೆ ಮಾಹಿತಿ ಇತ್ತು, ಖಚಿತವಾಗಿ ಇಲ್ಲೇ ಇದ್ದಾರೆ ಎಸ್ ಟಿ ರೇವಣ್ಣ ದೇವೇಗೌಡರ ನಿವಾಸದ ಒಳಗೆ ಇದ್ದಾರೆ ಅನ್ನುವಂತ ಖಚಿತ ಮಾಹಿತಿ ಇರುವವರೆಗೂ ಕಾದಿರುವಂತ ಎಸ್ಐಟಿ ಅಧಿಕಾರಿಗಳು ಪಟ್ಟು ಬಿಡ್ಲಿಲ್ಲ. ಇದೀಗ ಎಸ್ ಟಿ ರೇವಣ್ಣ ಮನೆಯಿಂದ ಹೊರ ಬರ್ತಾ ಇದ್ದ ಹಾಗೆ ಬಂಧಿಸಿ ಕರೆದೊಯ್ತಾ ಇದ್ದಾರೆ. ಬಿಡಲ್ಲ ನೋಡಿ, ಏನೂ ಮಾತನಾಡದ ಎಸ್ ಡಿ ರೇವಣ್ಣ ಎಸ್ಐಟಿ ಅಧಿಕಾರಿಗಳ ಜೊತೆಗೆ ತೆರಳಿದ್ದಾರೆ. ಎಸ್ ಡಿ ರೇವಣ್ಣ ಎಸ್ಐಟಿ ವಶದಲ್ಲಿದ್ದಾರೆ. ದೇವೇಗೌಡರ ನಿವಾಸದಲ್ಲಿ ಕಾದಂತ ಎಸ್ಐಟಿ ಅಧಿಕಾರಿಗಳು ಎಸ್ ಡಿ ರೇವಣ್ಣ ಅವರನ್ನ ವಶಕ್ಕೆ ಪಡೆದು ಅಲ್ಲಿಂದ ತೆರಳಿದ್ದಾರೆ. ಇದು ಹಿಂದೆ ಕಾಯ್ತಾ ಇದ್ದಂತ ದೃಶ್ಯಗಳನ್ನ ನಾವು ನೋಡ್ತಾ ಇದ್ದೀವಿ. ಅರ್ಧ ಒಂದು ಗಂಟೆ ಕಾಲ ಕಾದ್ರು, ಆಮೇಲೆ ಹೊರಗಡೆ ಬಂದ್ರು ಎಸ್ ಟಿ ರೇವಣ್ಣ. ಎಸ್ಐಟಿ ಅಧಿಕಾರಿಗಳನ್ನ ಕಾಯಿಸಿದ್ದಾಯ್ತು. ಎಸ್ಐಟಿ ಅಧಿಕಾರಿಗಳು ಹಿಂದಿರುಗಲಿಲ್ಲ. ಯಾಕೆಂತ ಹೇಳಿದ್ರೆ ಖಚಿತವಾದಂತ ಮಾಹಿತಿ ಇತ್ತು. ಎಸ್ಐಟಿ ಅಧಿಕಾರಿಗಳಿಗೆ ಇರುವಂತ ಮಾಹಿತಿ ಪ್ರಕಾರ ರೇವಣ್ಣ ಎಸ್ ಟಿ ದೇವೇಗೌಡರ ಮನೆಯಲ್ಲೇ ಇದ್ದಾರೆ, ನಿವಾಸದಲ್ಲೇ ಇದ್ದಾರೆ ಅನ್ನುವಂಥದ್ದು ಖಚಿತ ಮಾಹಿತಿ ಇರೋದ್ರಿಂದ ಕಾದಂತ ಎಸ್ಐಟಿ ಅಧಿಕಾರಿಗಳು ಇದೀಗ ರೇವಣ್ಣನನ್ನ ಬಂಧಿಸಿ ಕರೆದೊಯ್ದಿದ್ದಾರೆ. ಎಸ್ ಟಿ ದೇವೇಗೌಡರ ನಿವಾಸದಿಂದ ಹೊರಬಂದಂತ ಎಸ್ ಟಿ ರೇವಣ್ಣ ಅವರ ದೃಶ್ಯಗಳನ್ನ ನೋಡ್ತಾ ಇದ್ರಿ ನೀವು. ಇದೇ ನಿವಾಸದಲ್ಲಿ ಇದ್ರು ಅನ್ನುವಂತ ಮಾಹಿತಿ ಇತ್ತು. ಹಾಗಾಗಿ ಜಾಮೀನು ನಿರಾಕರಣೆ ಆಗ್ತಾ ಇದ್ದ ಬೆನ್ನಲ್ಲೇ ನೇರವಾಗಿ ದೇವೇಗೌಡರ ನಿವಾಸಕ್ಕೆ ಬಂದು ನಿಂತರು. ಗಂಟೆಗಳ ಕಾಲ ಕಾದ್ರು. ಇದೀಗ ಅವರನ್ನ ವಶಕ್ಕೆ ಪಡೆದು ಕರೆದೊಯ್ದಿದ್ದಾರೆ. ಮುಂದೆ ವಿಚಾರಣೆ ಮುಂದುವರಿಯುತ್ತೆ. ಇನ್ನಷ್ಟು ಮಾಹಿತಿಗಳನ್ನ ಕೆದಕ್ತಾರೆ. ಎಸ್ ಟಿ ರೇವಣ್ಣರನ್ನ ಎಸ್ಐಟಿ ವಶಕ್ಕೆ ಪಡೆದಿದೆ. ರೇವಣ್ಣರನ್ನ ಕರೆದೊಯ್ತಾ ಇರುವಂತ ಎಸ್ಐಟಿ ಅಧಿಕಾರಿಗಳು ವಶಕ್ಕೆ ಪಡೆದು ಕರೆದೊಯ್ತಾ ಇದ್ದಾರೆ. ಎಸ್ ಡಿ ದೇವೇಗೌಡರ ನಿವಾಸದಲ್ಲಿದ್ದಂತ ಎಸ್ ಟಿ ರೇವಣ್ಣ ಖುದ್ದು ಮನೆ ಬಾಗಿಲನ್ನ ತೆಗೆದಿರೋದೇ ಎಸ್ ಡಿ ರೇವಣ್ಣ. ಸಿಬ್ಬಂದಿ ಅಲ್ಲ, ರೇವಣ್ಣ ಅವರೇ ಮನೆ ಬಾಗಿಲು ತೆಗೆದು ಮನೆಯಿಂದ ಹೊರ ಬರ್ತಾರೆ. ಆ ತಕ್ಷಣಕ್ಕೆ ಎಸ್ಐಟಿ ಅಧಿಕಾರಿಗಳು ಅವರನ್ನ ವಶಕ್ಕೆ ಪಡಿತಾರೆ. ಇದೀಗ ವಶಕ್ಕೆ ಪಡೆದಂತ ಎಸ್ಐಟಿ ಅಧಿಕಾರಿಗಳು ಅವರನ್ನ ಕರೆದೊಯ್ತಾ ಇದ್ದಾರೆ. ಅವಾಗ್ಲೇ ಹೇಳ್ತಾ ಇದ್ವಲ್ಲ, ಸಿಬ್ಬಂದಿ ಮನೆ ಬಾಗಿಲನ್ನ ತೆಗೆದಿಲ್ಲ. ಸುಮಾರು ಗಂಟೆಗಳ ಕಾಲ ಕಾಯ್ದ್ರೂ ಕೂಡ ಕಾಯ್ತಾ ಇದ್ರು ಎಸ್ಐಟಿ ಅಧಿಕಾರಿಗಳು. ಸಿಬ್ಬಂದಿ ಮನೆ ಬಾಗಿಲನ್ನ ತೆಗೆದಿರಲಿಲ್ಲ. ಈಗ ಬರ್ತಾ ಇರುವಂತ ಮಾಹಿತಿ ನೀವು ದೃಶ್ಯದಲ್ಲೂ ನೋಡಿದ್ರಿ.
ಎಚ್ ಡಿ ರೇವಣ್ಣ ಅವರೇ ಬಾಗಿಲು ತಗೊಂಡು ಹೊರಗೆ ಬರ್ತಾರೆ. ಅರಿವು ಗೊತ್ತಾಗಿದೆ, SIT ತನ್ನ ಪಟ್ಟನ್ನ ಬಿಡೋದಿಲ್ಲ, ಖಚಿತವಾದಂತ ಮಾಹಿತಿ ಮೇರೆಗೆನೆ ಬಂದಿರ್ತಾರೆ. ಜೊತೆಗೆ ಜಾಮೀನು ಅರ್ಜಿ ಕೂಡ ನಿರಾಕರಣೆಯಾಗಿದೆ. ಯಾವುದೇ ರೀತಿಯಲ್ಲೂ ಕೂಡ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಕಾನೂನಿಗೆ ತಲೆ ಬಾಗ್ಲೇಬೇಕು, ಬಂದಿರುವಂತ ಆದೇಶವನ್ನ ಒಪ್ಪಿಕೊಳ್ಳಲೇಬೇಕು. ಹಾಗಾಗಿ ಬಾಗಿಲು ತೆಗೆದು ಹೊರಗಡೆ ಬಂದಂತ ಎಚ್ ಡಿ ರೇವಣ್ಣ ಇದೀಗ SIT ವಶದಲ್ಲಿದ್ದಾರೆ. ಅವರನ್ನ ವಶಕ್ಕೆ ಪಡೆದಿರುವಂತ SIT ಅಧಿಕಾರಿಗಳು ಅವರನ್ನ ಕರೆದೊಯ್ತಾ ಇರುವಂತ ದೃಶ್ಯಗಳನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಮುಂದಿನ ವಿಚಾರಣೆ ಮುಂದುವರಿಯುತ್ತೆ. ಮಹಿಳೆಯೊಬ್ಬಳನ್ನ ಅಪಹರಣ ಮಾಡಿ ಅಕ್ರಮ ಬಂಧನದಲ್ಲಿಟ್ಟಿದ್ದಂತ ಆರೋಪದ ಮೇಲೇನೆ ಮೈಸೂರಿನ KR ನಗರ ಠಾಣೆಯಲ್ಲಿ ಕೇಸ್ ಕೂಡ ದಾಖಲಾಗುತ್ತೆ. ಈ ಸಂಬಂಧ ವಿಚಾರಣೆ ಕೂಡ ನಡೆಯುತ್ತೆ. SIT ಕಚೇರಿಯತ್ತ ಇದೀಗ ಶಾಸಕ ಎಚ್ ಡಿ ರೇವಣ್ಣ ತೆರಳುತ್ತಾ ಇದ್ದಾರೆ. SIT ಕಚೇರಿಯತ್ತ ರೇವಣ್ಣರನ್ನ ಕರೆದೊಯ್ತಾ ಇದ್ದಾರೆ SIT ಅಧಿಕಾರಿಗಳು. SIT ಕಚೇರಿಗೆನೆ ಕರೆದೊಯ್ತಾ ಇದ್ದಾರೆ. ಮನೆಯಲ್ಲಿ ವಶಕ್ಕೆ ಪಡೆದು ಇದೀಗ SIT ಕಚೇರಿಯತ್ತ ಎಚ್ ಡಿ ರೇವಣ್ಣರನ್ನ ಕರೆದೊಯ್ತಾ ಇದ್ದಾರೆ SIT ಅಧಿಕಾರಿಗಳು. ಇನ್ನು ಮುಂದಿನ ವಿಚಾರಣೆ ಸಾಗುತ್ತೆ. ಯಾವ್ಯಾವ ಆಯಾಮದಲ್ಲಿ ಮಾಹಿತಿಯನ್ನ ಕಲೆ ಹಾಕಬೇಕು ಅವೆಲ್ಲವನ್ನೂ ಕೂಡ SIT ಅಧಿಕಾರಿಗಳು ಮಾಡ್ತಾರೆ. ಗಂಟೆಗಳ ಕಾಲ ಕಾದು ಇದೀಗ ಎಚ್ ಡಿ ರೇವಣ್ಣ ಅವರನ್ನ ವಶಕ್ಕೆ ಪಡೆದು SIT ಕಚೇರಿಗೆನೆ ಕರೆದೊಯ್ತಾ ಇದ್ದಾರೆ. ದೇವೇಗೌಡರ ನಿವಾಸದಲ್ಲಿ ಇದ್ರು, ಅಲ್ಲೇ ಇರ್ತಾರೆ ಅನ್ನುವಂತ ಖಚಿತ ಮಾಹಿತಿಯ ಮೇರೆಗೆ ನೇರವಾಗಿ ದೇವೇಗೌಡರ ಮನೆಗೆ ಬಂದು ಕಾದು, ಅದಾದ ನಂತರ ನಾವು ದೃಶ್ಯದಲ್ಲಿ ತೋರಿಸಿದ್ವಿ, ಎಚ್ ಡಿ ರೇವಣ್ಣ ಅವರೇ ಬಾಗಿಲು ತಕೊಂಡು ಹೊರಗೆ ಬರ್ತಾರೆ. ಅವರನ್ನ ಅಲ್ಲಿಂದನೇ ವಶಕ್ಕೆ ಪಡೆದು SIT ಕಚೇರಿಗೆ ಕರೆದುಕೊಂಡು ಹೋಗ್ತಾ ಇದ್ದಾರೆ SIT ಅಧಿಕಾರಿಗಳು ಮುಂದಿನ ವಿಚಾರಣೆಗಾಗಿ. ಪ್ರಜ್ವಲ್ ರೇವಣ್ಣ ಅವರ ಸುಳಿವಿಲ್ಲ, ವಿದೇಶದಲ್ಲಿದ್ದಾರೆ ಅನ್ನೋದಷ್ಟೇ ಸುದ್ದಿ. ಆದರೆ ರೇವಣ್ಣ ಅವರು ದೇವೇಗೌಡರ ನಿವಾಸದ ಒಳಗಿದ್ರು. ವಿಚಾರಣೆ ನಡೀತಾ ಇರುವಂತಹ ಸಂದರ್ಭ, ಕೋರ್ಟ್ನಿಂದ ಆದೇಶ ಇನ್ನೂ ಬಂದಿರಲಿಲ್ಲ. ಜಾಮೀನು ಸಿಗುತ್ತೆ ಇಲ್ವಾ ಅನ್ನುವಂತ ಗೊಂದಲ ಇತ್ತು. ಒಂದ್ ವೇಳೆ ಬೇಲ್ ಸಿಕ್ಕಿದ್ರೆ ಇದು ಯಾವ ಸಂಕಷ್ಟವೂ ಇರಲಿಲ್ಲ. ಆದ್ರೆ ಎಚ್ ಡಿ ರೇವಣ್ಣ ಅವರನ್ನ ವಶಕ್ಕೆ ಪಡೆದಂತ ಅಧಿಕಾರಿಗಳು SIT ಕಚೇರಿಗೆ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಮೊದಲ ಬಾರಿ FIR ದಾಖಲಾದಾಗ ಇದು ಯಾವುದೇ ಬಂಧನದ ಭೀತಿ ಇರಲಿಲ್ಲ. ಎಲ್ಲವೂ ಕೂಡ ಬೇಲೇಬಲ್ ಅಫೆನ್ಸೇ ಆಗಿತ್ತು. ಹಾಗಾಗಿ ಆವಾಗ ಸಲ್ಲಿಸಿರುವಂತಹ ಅರ್ಜಿಯನ್ನ ಕೋರ್ಟೇ ಹೇಳಿತ್ತು ವಾಪಸ್ ಪಡೀರಿ. ಯಾವುದು ಕೂಡ ಬಂಧನದ ಭೀತಿ ಇಲ್ಲದೆ ಇರುವಾಗ ಯಾಕೆ ಆಂಟಿಸಿಪೇಟರಿ ಬೇಲ್ಗೆ ಅರ್ಜಿಯನ್ನ ಹಾಕಿದ್ರಿ ಅಂತ. ಅದೇ ವಿಚಾರವಾಗಿ ಅದನ್ನು ಒಪ್ಪಿಕೊಂಡಂತ ರೇವಣ್ಣ ಪರ ವಕೀಲರು ಅರ್ಜಿಯನ್ನ ವಾಪಸ್ ಪಡೀತಾರೆ. ಅದಾದ ನಂತರ ದಾಖಲಾಗಿರುವಂತ ಎಲ್ಲ FIR ನಲ್ಲಿ ರೇವಣ್ಣ A1 ಆರೋಪಿಯಾಗಿರ್ತಾರೆ. ಅದು ಕೂಡ ಸಂತ್ರಸ್ತೆಯನ್ನ ಬಂಧಿಸಿರೋದು ಅವರ ಮೇಲೆ ಇರುವಂತ ಆರೋಪ. ಅದರಲ್ಲಿ A1 ಆರೋಪಿ ಎಚ್ ಡಿ ರೇವಣ್ಣ ಅವರು. ಅದಕ್ಕೆ ಸಂಬಂಧಪಟ್ಟಂತೆ ಜಾಮೀನು ಅರ್ಜಿಯನ್ನ ಹಾಕಿದ್ರು. ಇವತ್ತು ಅದರ ವಿಚಾರಣೆ ಆಯಿತು. ಆದರೆ ಜಾಮೀನನ್ನ ಕೊಡೋದಕ್ಕೆ ಕೋರ್ಟ್ ನಿರಾಕರಣೆಯನ್ನ ತೋರುತ್ತೆ. ಕೋರ್ಟ್ ನಿರಾಕರಣೆ ಮಾಡಿದ ಬೆನ್ನಲ್ಲೇ SIT ಅಧಿಕಾರಿಗಳು ವಿಸಿಟ್ ಮಾಡಿರೋದು ದೇವೇಗೌಡರ ನಿವಾಸವನ್ನ. ಬೇರೆಲ್ಲವೂ ಕೂಡ ರೇವಣ್ಣ ಅವರ ಸುಳಿವಿರಲಿಲ್ಲ. ಅವರ ಸ್ವನಿವಾಸದಲ್ಲಾಗಿರ್ಬೋದು, ತೋಟದ ಮನೆಗಳಲ್ಲಾಗಿರ್ಬೋದು, ಕಚೇರಿಗಳಲ್ಲಿ ರೇವಣ್ಣ ಅವರ ಸುಳಿವಿರಲಿಲ್ಲ. ಹಾಗಾಗಿ SIT ಅವರಿಗೊಂದು ಅನುಮಾನ ಇದ್ದೇ ಇತ್ತು. ದೇವೇಗೌಡರ ನಿವಾಸ ಈಗಷ್ಟೇ SIT ಅಧಿಕಾರಿಗಳು ಅವ್ರನ್ನ ಕರ್ಕೊಂಡು ಹೋಗುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನೇರವಾಗಿ SIT ಅಧಿಕಾರಿಗಳು ಕರ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮ ಪ್ರತಿನಿಧಿ ಸುನಿಲ್ ದೃಶ್ಯಗಳನ್ನ ತೋರಿಸ್ತಾ ಇದ್ರು. SIT ಅಧಿಕಾರಿಗಳು ವಶಕ್ಕೆ ಪಡೆದು ಎಚ್ ಡಿ ರೇವಣ್ಣ ಅವರನ್ನ ಕರೆದೊಯ್ತಾ ಇದ್ದಂತ ದೃಶ್ಯ. ಸಂತ್ರಸ್ತೆಯನ್ನ ಬಂಧಿಸಿರುವುದು, ಅದಕ್ಕೆ ಸಂಬಂಧಪಟ್ಟಾಗೆ ಸಂತ್ರಸ್ತೆಯ ಮಗ ದಾಖಲಿಸಿರುವಂತಹ ದೂರು ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಇವರನ್ನ ಬಂಧಿಸುವಲ್ಲಿ. ಮಗನ ದೂರು ದಾಖಲಾಗ್ತಾ ಇದ್ದ ಹಾಗೆ SIT ಬಹಳ ಗಂಭೀರವಾಗಿ ತಗೊಳುತ್ತೆ, ಅದರ ವಿಚಾರಣೆಯನ್ನ ನಡೆಸುತ್ತೆ. ಇದೀಗ ಸಂತ್ರಸ್ತೆಯ ರಕ್ಷಣೆ ಒಂದು ಕಡೆಯಲ್ಲಾಗುತ್ತೆ. ಅದೇ ಕೇಸ್ಗೆ ಸಂಬಂಧಪಟ್ಟಂತೆ ಜಾಮೀನನ್ನ ಕೋರಿದ್ದಂಥದ್ದು ಅದು ಕೂಡ ನಿರಾಕರಣೆಯಾಗುತ್ತೆ. ಅದರ ಬೆನ್ನಲ್ಲೇ SIT ಅಧಿಕಾರಿಗಳು ಕೆಲಸವನ್ನ ಬಹಳ ತೀವ್ರ ಗತಿಯಲ್ಲಿ ಮಾಡ್ತಾ ಇದ್ದಾರೆ, ಬಹಳ ವೇಗವನ್ನ ಪಡೆದುಕೊಳ್ತಾ ಇದೆ ಈ ವಿಚಾರ. ಎಚ್ ಡಿ ರೇವಣ್ಣ ಅವರನ್ನ ವಶಕ್ಕೆ ಪಡೆದಂತ SIT ಅಧಿಕಾರಿಗಳು SIT ಕಚೇರಿಗೆ ಕರೆದುಕೊಂಡು ಹೋಗ್ತಾ ಇರುವಂತ ನೇರ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ ನೀವು ಸ್ಕ್ರೀನ್ ನಲ್ಲಿ. ಎಚ್ ಡಿ ರೇವಣ್ಣ ಅವರು ಇದ್ದಿದ್ದು ದೇವೇಗೌಡರ ನಿವಾಸದ ಒಳಗೆ. ತಾನೇ ಖುದ್ದು ಬಾಗಿಲನ್ನು ತೆಗೆದು ಹೊರಬರ್ತಾರೆ. ಬರ್ತಾ ಇದ್ದ ಹಾಗೆ SIT ಅಧಿಕಾರಿಗಳು ಅವರನ್ನ ವಶಕ್ಕೆ ಪಡೆದುಕೊಳ್ತಾರೆ. ವಶಕ್ಕೆ ಪಡೆದಂತ ಅಧಿಕಾರಿಗಳು ಕರೆದುಕೊಂಡು ಹೋಗ್ತಾ ಇರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. ಇದೀಗ ಅವರು ಕರೆದೊಯ್ತಾ ಇರೋದು SIT ಕಚೇರಿಗೇನೆ. 5ಕ್ಕೂ ಹೆಚ್ಚಿನ ಅಧಿಕಾರಿಗಳು ಬಂದಿದ್ರು, ಪರಿಶೀಲನೆ ನಡೆಸ್ತಾ ಇದ್ರು. ದೇವೇಗೌಡರ ನಿವಾಸದಲ್ಲಿ ಸಿಬ್ಬಂದಿ ಕೂಡ ಬಾಗಿಲು ತೆರೆದಿರಲಿಲ್ಲ.
ಗಂಟೆಗಟ್ಟಲೆ ಬಾಗಿಲಿನ ಮುಂದೆ ನಿಂತು ಕಾಯ್ತಾರೆ. ಅದಾದ ನಂತರ ರೇವಣ್ಣ ಅವರೇ ಬಾಗಿಲು ತೆಗೆದು ಹೊರಗೆ ಬರ್ತಾರೆ.